ಅಫ್ಸರ್ ಕುಡ್ಲಿಪೇಟೆ ಅವರು ಯಾರು? ಅಫ್ಸರ್ ಕುಡ್ಲಿಪೇಟೆ ಒಬ್ಬ ವ್ಯಕ್ತಿ ಅಲ್ಲ. ಏನಿದು ಯಾಕೆ ಚುನಾವಣೆಗೆ ನಿಂತ್ಕೋಬೇಕು ಅಂತ ಅನ್ನಿಸ್ತು? ದಾವಣಗೆರೆಯನ್ನ ಶಾಮನ್ಗೆರೆ ಅಂತ ನೀವು ಮಾಡಿದ್ದಿದ್ರೆ ಇಲ್ಲಿ ಯಾರು ಚುನಾವಣೆಗೂ ಬರ್ತಾ ಇರಲಿಲ್ಲ, ನೀವೇ ಲೈಫ್ ಲಾಂಗ್ ಮಾಡಬಹುದಾಗಿತ್ತು. ಅದೇ ರೀತಿ ಇಲ್ಲಿ ಕಾಂಗ್ರೆಸ್ ಕೂಡ ಮಾಡಿದೆ. ಏನ್ ತಪ್ಪು ಹಾಗಾದ್ರೆ? 60 lakh ವೋಟರ್ಸು ನಾವು ಕಾಂಗ್ರೆಸ್ಗೆ ಮತ ಹಾಕಿದೀವಲ್ಲ ಎನ್ಮಾಸಾಗಿ, ಅದರಲ್ಲಿ ನಮ್ಮ ಪಾಲು ಎಲ್ಲಿದೆ? ಒಂದು ಅಲ್ಪಸಂಖ್ಯಾತರಿಗೆ ಕೊಡುವಂತ ಒಂದು ಕರ್ಟೆಸಿ ಬೇಡವಾ ಈ ಸೋಕಾಲ್ ಜಾತ್ಯತೀತ ಪಕ್ಷಕ್ಕೆ? ಸಿಎಂ ಬರ್ತಾರೆ, ಡಿಸಿಎಂ ಬರ್ತಾರೆ, ಮಳೆ ಬಂದ್ರು ಕೂಡ ಕೊಡೆ ಹಿಡ್ಕೊಂಡು ಹೋಗಿ ಪ್ರಚಾರ ಮಾಡ್ತಾರೆ. ಮತ್ತೆ ಸಮರ್ಥ ಬಗ್ಗೆ, ಅದು ಸಮರ್ಥನೋ ಅಸಮರ್ಥನೋ ಜನ ತೀರ್ಮಾನ ಮಾಡಲಿ, ನಾನೇನು ಹೇಳಲ್ಲ. ಇವರು ಹಣ್ಣು ಮುದುಕ ಆಗೋವರೆಗೂ ಕೂಡ ಬೇರೆಯವರಿಗೆ ಚಾನ್ಸೇ ಇಲ್ಲ. आज तक हमारे मुश्किल में जो आको ही उनको हम वोट देते, हमारा वोट तुम्हारे हक में है ಅಷ್ಟು ಭರವಸೆಯನ್ನು ಕೊಟ್ಟರು ಮೇಡಮ್. ಆ ವೋಟ್ ಡಿವೈಡ್ ಮಾಡೋದಕ್ಕೆ ನೀವು ಎಲೆಕ್ಷನ್ ನಿಂತಿದ್ದೀರಾ ಅನ್ನೋ ಮಾತು ಆರೋಪ ನಿಮ್ಮ ಮೇಲೆ ಇದೆ. ಏನಂತೀರಿ ಇದಕ್ಕೆ? ಒಂದೇ ₹1 ಭ್ರಷ್ಟಾಚಾರ ನಾನು ಮಾಡಲ್ಲ. ನಮಸ್ಕಾರ, ನೀವೆಲ್ಲರೂ ಸಭೆ ವಿತ್ ಸಭಾನಲ್ಲಿ ದಾವಣಗೆರೆ ದಕ್ಷಿಣ ಉಪಕದನದ ಕಂಟಿನ್ಯೂಸ್ ಕವರೇಜ್ ಅನ್ನ ಗಮನಿಸ್ತಾ ಇದ್ದೀರಿ. ಕೇವಲ ಒಬ್ಬ ಅಭ್ಯರ್ಥಿಯನ್ನ ಮಾತಾಡ್ಸೋದು, ಒಬ್ಬ ಅಭ್ಯರ್ಥಿಯ ಹಿಂದೆ ಹೋಗುವಂತಹ ಕೆಲಸ ಇಲ್ಲಿ ಆಗ್ತಾ ಇಲ್ಲ. ನಾನು ಆಲ್ಮೋಸ್ಟ್ ಆಲ್ ಎಲ್ಲ ಪಕ್ಷದ ನಾಯಕರನ್ನು ಕೂಡ ಕನ್ಸಿಡರ್ ಮಾಡಿ ಎಲ್ಲ ಪಕ್ಷದವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಭೆ ವಿತ್ ಸಭಾನಲ್ಲಿ ಕಾಂಗ್ರೆಸ್ ನಾಯಕರನ್ನು ಮಾತಾಡ್ಸಿದ್ದೀನಿ, ಬಿಜೆಪಿ ನಾಯಕರನ್ನು ಮಾತಾಡ್ಸಿದ್ದೀನಿ, ಮತ್ತೆ ಬೇರೆ ಬೇರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಗಳನ್ನು ಕೂಡ ಮಾತಾಡ್ಸಿದ್ದೀನಿ. ಯಾರನ್ನೇ ಮಾತಾಡ್ಸಿದ್ರು ಕೂಡ ಬಂದಿರುವಂತಹ ಕಮೆಂಟ್ಸ್ ಗಳನ್ನ ಓಪನ್ ಮಾಡಿ ನೋಡಿದಂತಹ ಸಂದರ್ಭದಲ್ಲಿ ವೋಟ್ ಫಾರ್ SDPI ಅನ್ನುವಂತಹ ಕಮೆಂಟ್ಸ್ ಗಳನ್ನು ಕೂಡ ನಾನು ಗಮನಿಸಿದ್ದೀನಿ. ಸೊ ಅದನ್ನ ಗಮನಿಸಿದಾಗ ಹೌದಲ್ವಾ, SDPI ಕ್ಯಾಂಡಿಡೇಟ್ನು ನಾನು ರೀಚ್ ಮಾಡಬೇಕು, ಮಾತಾಡಿಸ್ಬೇಕು ಅನ್ನುವಂತಹ ಉದ್ದೇಶದಿಂದ ಇವತ್ತು ದಾವಣಗೆರೆ ದಕ್ಷಿಣದ ಈ ಉಪಕದನದಲ್ಲಿ ಅವರು ಬಿರುಸಿನ ಪ್ರಚಾರದಲ್ಲಿದ್ರು. ಸಿಕ್ಕಿದ್ದಾರೆ, ಮಾತಾಡ್ತೀನಿ. ನಮಸ್ಕಾರ ಸರ್. ನಮಸ್ತೆ. ಹೇಗಿದ್ದೀರಿ? ಫೈನ್. ಇಲ್ಲಿರೋ ಜನರಿಗಿಂತ ನಿಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ತುಂಬಾ ಆಕ್ಟಿವ್ ಇದೆ ಅನ್ಸುತ್ತೆ. ಹಾಗೇನಿಲ್ಲ ಮೇಡಮ್, ನಮ್ಮ ಪಕ್ಷದ ಅಭಿಮಾನಿಗಳು ನಾವು ವರ್ಷದ 365 ದಿನವೂ ಆ್ಯಕ್ಟಿವ್ ಆಗಿರೋ ಕಾರಣಕ್ಕೆ ಎಲೆಕ್ಷನ್ ಅಂತ ಹೇಳಿ ಒಂದು ಸ್ಪೆಷಲ್ ಇಂಟೆನ್ಷನ್ ಏನಿರಲ್ಲ. ಡೈಲಿ ರುಟೀನ್ ಏನು ನಡೀತಾ ಇದೆ, ಎಲೆಕ್ಷನ್ ಬಂದಾಗ ಸ್ವಲ್ಪ ಫೀವರ್ ಜಾಸ್ತಿ ಇರ್ತದೆ, ಎಲ್ಲರೂ ನಿದ್ರೆ ಕಡಿಮೆ ಮಾಡ್ಬೋದು, ಏನು ಮಾಡ್ತಾರೆ ಹೆಚ್ಚು ಸ್ವಲ್ಪ ಫೋಕಸ್ ಮಾಡ್ಬೋದು, ಅಷ್ಟು ಮಾತ್ರ. ಇಲ್ಲಾಂದ್ರೆ ನಮ್ಮದು ರುಟೀನ್ ಇದು ನಡೀತಾ ಇರ್ತದೆ 24/7 365 days. ಓಕೆ, ಏನಿದು ಯಾಕೆ ಚುನಾವಣೆಗೆ ನಿಂತ್ಕೋಬೇಕು ಅಂತ ಅನ್ನಿಸ್ತು? ಮೇಡಮ್ ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 1.5 ಲಕ್ಷದಷ್ಟು ಅಹಿಂದ ಮತಗಳಿವೆ. ಇಲ್ಲಿ ಕಳೆದ 35-40 ವರ್ಷದಿಂದ ಒಂದೇ ಕುಟುಂಬದಿಂದ ಮಿನಿಸ್ಟರು, ಪಾರ್ಲಿಮೆಂಟೇರಿಯನ್ನು, MLA, ಈಗ ಅವರ ಮೊಮ್ಮಗನಿಗೆ ಮತ್ತೆ ಟಿಕೆಟ್ ಅಂತ ಹೇಳಿದ್ರೆ ಇಲ್ಲಿರುವಂಥ ದಲಿತರು, ಅಲ್ಪಸಂಖ್ಯಾತರು ಹಾಗಾದರೆ ಏನು ವೋಟ್ ಗುದ್ದುವಂಥ ಮಿಷನ್ ಆಗಿ ಮಾತ್ರ ಇರಬೇಕಾ? ಇದು ನನ್ನ ಬೇಸಿಕ್ ಪ್ರಶ್ನೆ. ಅಲ್ಲಿ ಹೋದರೂ ಕೂಡ ಎಲ್ಲರೂ ಹೇಳ್ತಾ ಇರುವಂಥದ್ದು, ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ 560 ಆಳರಸರಿದ್ರು. ಕರ್ನಾಟಕದಲ್ಲಿ ಇನ್ ಪರ್ಟಿಕ್ಯುಲರ್ ಪಾಳೆಗಾರಿಕೆ ಇತ್ತು ಒಂದೊಂದು ಏರಿಯಾದಲ್ಲಿ. ಆ ರೀತಿ ಏನಾದರೂ ಇವರು ಫ್ಯಾಮಿಲಿ ಡೈನೆಸ್ಟಿ ಮಾಡ್ಕೊಂಡಿದ್ದಾರಾ? ನಾನು ಫಸ್ಟ್ ಬಂದಾಗ ಕಮೆಂಟ್ ಕೊಟ್ಟಿದ್ದೇನೆಂದರೆ, ದಾವಣಗೆರೆಯನ್ನು ಶಾಮನ್ಗೆರೆ ಅಂತ ನೀವು ಮಾಡಿದ್ದಿದ್ರೆ ಇಲ್ಲಿ ಯಾರು ಚುನಾವಣೆಗೂ ಬರ್ತಾ ಇರಲಿಲ್ಲ, ನೀವೇ ಲೈಫ್ ಲಾಂಗ್ ಮಾಡ್ಬೋದಾಗಿತ್ತು. ಇದು ಪ್ರಜಾಪ್ರಭುತ್ವ, ಇದು ನಿಮ್ಮ ಒಬ್ಬರ ಮನೆಯ ಕೆಲಸ ಅಲ್ಲ. ಇಲ್ಲಿರುವಂಥ ಎಲ್ರಿಗೂ ಅವಕಾಶ ಸಿಗಬೇಕು. ಹಾಗಾಗಿ ಈ ಬಾರಿ ಇಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗಬೇಕು ಅಂತೇಳಿ ದೊಡ್ಡ ಕೂಗೆದ್ದಿತ್ತು. ನೀವು ಪ್ರಾರಂಭದಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಮಾತಾಡ್ಸಿದ್ದೀರಾ. ಅದು MLC ಜಬ್ಬಾರ್ ಖಾನ್ ಇಂದ ಹಿಡಿದು ಎಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಏನು ಎಷ್ಟು ಪ್ರೆಷರ್ ಹಾಕಿದ್ರು ಕೂಡ ಇಲ್ಲಿರುವಂಥ ಒಂದು ಸೋ ಕಾಲ್ಡ್ ಜಾತ್ಯತೀತ ಪಕ್ಷ ಅವರಿಗೆ ಒಂದೇ ಒಂದು ಕಿಮ್ಮತ್ತನ್ನು ಕೊಡದಲೆ ಉಲ್ಟಾ ರಿವರ್ಸ್ ಅವರಿಗೆ ಅವಮಾನ ಮಾಡಿಕೊಂಡು ಒಂದು ಬೇರೆ ಕಮ್ಯುನಿಟಿ ಅದೇ ಮನೆತನಕ್ಕೆ ಟಿಕೆಟ್ ಕೊಟ್ಟಿದೆ. ಇದರ ವಿರುದ್ಧ ಇಲ್ಲಿರುವಂಥ ಅಹಿಂದ ಮತಗಳ ಪ್ರತಿನಿಧಿಯಾಗಿ ನಾನು ಈ ಬಾರಿ ಒಂದು ಸ್ವಾಭಿಮಾನದ ರಾಜಕಾರಣ ಮಾಡಬೇಕು ಎಂಬಂಥ ದೃಷ್ಟಿಯಲ್ಲಿ ನಾನು ಚುನಾವಣಾ ಕಣಕ್ಕೆ ಬಂದಿದ್ದೇನೆ. ಓಕೆ, ನೀವು ಕುಟುಂಬ ರಾಜಕಾರಣದ ವಿಚಾರವನ್ನ ಮಾತಾಡಿದ್ರೆ ಇದು ಉಪಚುನಾವಣೆ. ಯಾರಾದರೂ ಒಬ್ಬ ಪ್ರೆಸೆಂಟ್ ಕ್ಯಾಂಡಿಡೇಟ್ ಅಥವಾ MLA ತೀರ್ಕೊಂಡಾಗ ಅಥವಾ ಕುಟುಂಬಸ್ಥರಿಗೆ ಕೊಡುವಂತಹ ವಾಡಿಕೆ ಎಲ್ಲ ಪಕ್ಷದಲ್ಲೂ ಇದೆ. ಅದನ್ನ BJPನೂ ಮಾಡ್ಕೊಂಡ್ಬಂದಿದೆ, ಕಾಂಗ್ರೆಸ್ ಮಾಡ್ಕೊಂಡ್ಬಂದಿದೆ, JDS ಮಾಡ್ಕೊಂಡ್ಬಂದಿದೆ. ಅದೇ ರೀತಿ ಇಲ್ಲಿ ಕಾಂಗ್ರೆಸ್ ಕೂಡ ಮಾಡಿದೆ. ಏನ್ ತಪ್ಪು ಹಾಗಾದ್ರೆ? ನೋಡಿ ಮೇಡಮ್, ಅದು ಒಂದು ಪದ್ಧತಿ, ಅದೇನು ರೂಲ್ ಇಲ್ಲ, ಅದೇನು ಆಕ್ಟ್ ಇಲ್ಲ, ಅದೇನು ಪದ್ಧತಿ ಮಾಡಲೇಬೇಕಂತೇನಿಲ್ಲ. ಇಲ್ಲಿ ನೋಡಿ, ಕಳೆದ ಟೈಮಲ್ಲಿ ಇದೇ ಶಾಮನೂರು ಶಿವಶಂಕಪ್ಪನವರು ಒಂದು ಭರವಸೆಯನ್ನು ಇಲ್ಲಿ ಮೈನಾರಿಟಿ ಕಮಿಟಿಗೆ ಕೊಟ್ಟಿದ್ರು. ಏನು, ನಂದು ಇದು ಕೊನೆ ಚುನಾವಣೆ, ನಂದು ಆಸೆ ಏನಂದರೆ ಇಷ್ಟು ವರ್ಷ ನೀವು ನನಗೆ ಎನ್ಮಾಸಾಗಿ ವೋಟ್ ಹಾಕಿ ಗೆಲ್ಲಿಸ್ಕೊ ಬಂದಿದ್ದೀರಾ, ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಎಂಬುದು ನನ್ನ ಆಸೆ. ಅಲ್ಲ, ಸ್ಟೇಟ್ಮೆಂಟ್ ಇದೆ, ಡಾಕ್ಯುಮೆಂಟ್ ಇರ್ಬೋದು, ಸ್ಟೇಟ್ಮೆಂಟ್ ಇದೆ, ಅದು ಎಂಡೋಸ್ ಕೂಡ ಆಗಿದೆ, ಅವ್ರದ್ದೇ ಫ್ಯಾಮಿಲಿಯ ಮೆಂಬರ್ ಕೂಡ ಎಂಡೋಸ್ ಮಾಡಿದ್ದಾರೆ. ಅದು
ಅವರು ಕೊಟ್ಟಂತಹ ಮಾತನ್ನಾದರೂ ಉಳಿಸ್ಕೊಳ್ಬೇಕಾಗಿತ್ತು. ಓಕೆ, ಅದು ಬೇಡ, ಆಯಿತು, ಅದೊಂದು ಸೈಡಿಗೆ ಇಡುವ. ಹಾಗಾದರೆ ಇಡೀ ಕರ್ನಾಟಕದಲ್ಲಿ ಕಳೆದ ಬಾರಿ ಕರ್ನಾಟಕದಲ್ಲಿರುವಂಥ ಮೈನಾರಿಟೀಸ್ 60 ಲ್ಯಾಕ್ ವೋಟರ್ಸು ನಾವು ಕಾಂಗ್ರೆಸ್ಗೆ ಮತ ಹಾಕಿದ್ದೀವಲ್ಲ ಎನ್ಮಾಸಾಗಿ, ಅದರಲ್ಲಿ ನಮ್ಮ ಪಾಲು ಎಲ್ಲಿದೆ? ಹೆಚ್ಚು ಕಡಿಮೆ ನಮ್ಮದು 14 to 15% ಪಾಪ್ಯುಲೇಷನ್ ಇದೆ. 1,20,00,000 ಪಾಪ್ಯುಲೇಷನ್ ಇದೆ. ಎಲೆಕ್ಟ್ರೋಲ್ ರೋಲ್ಸು 70 to 75 ಲ್ಯಾಕ್ಸ್ ಇದೆ ನಮ್ಮದು. ನಮಗೆ ಹೆಚ್ಚು ಕಡಿಮೆ 44 MLAಗಳಿರಬೇಕು. ಇಲ್ಲಿ 86,000 ಅಲ್ಪಸಂಖ್ಯಾತರ ಮತ ಇರುವಂಥ ಒಂದು ಕ್ಷೇತ್ರವನ್ನು ಒಂದು ಅಲ್ಪಸಂಖ್ಯಾತರಿಗೆ ಕೊಡುವಂಥ ಒಂದು ಕರ್ಟೆಸಿ ಬೇಡವಾ ಈ ಸೋಕಾಲ್ ಜಾತ್ಯತೀತ ಪಕ್ಷಕ್ಕೆ? ಹಾಗಾಗಿ ಏನಾಗಿದೆ, ಆ ಕುಟುಂಬದಿಂದ ಬಂದದ್ದು, ಕುಟುಂಬದಲ್ಲಿ MP ಇದ್ದಾರೆ, ಮಿನಿಸ್ಟ್ರಿ ಇದ್ದಾರೆ, ಇನ್ನೇನು ಬೇಕು ಮೇಡಮ್? ಎಲ್ಲ ಒಂದೇ ಕೊಡಬೇಕಾ? ಮತ್ತು ಸಮರ್ಥ ಬಗ್ಗೆ, ಅದು ಸಮರ್ಥನೋ ಅಸಮರ್ಥನೋ ಜನ ತೀರ್ಮಾನ ಮಾಡಲಿ, ನಾನೇನು ಹೇಳಲ್ಲ. ಒಂದು ಬೆಳ್ಳಿ ಸ್ಪೂನಲ್ಲಿ, ಚಿನ್ನದ ಸ್ಪೂನ್ನಲ್ಲಿ ಬ್ರೇಕ್ಫಾಸ್ಟ್ ಮಾಡುವಂಥ ಒಬ್ಬ ವ್ಯಕ್ತಿ ಇಲ್ಲಿರುವಂತಹ ಒಂದು ಆಟೋ ಡ್ರೈವರ್ನ ಸಮಸ್ಯೆ ಯಾವತ್ತಾದರೂ ಕೇಳಿದಾರಾ? ನಾನು 40 ವಿಲೇಜಸ್ ಬರ್ತದೆ ಮೇಡಮ್ ಈ ಚುನಾವಣೆಯಲ್ಲಿ. 31 ವಿಲೇಜಸ್ಗೆ ನಾನು ಖುದ್ದು ಭೇಟಿ ನೀಡಿ ಬಂದೆ. ಒಂದು ವಿಲೇಜಲ್ಲಿ ಕೇಳ್ತಾ ಇದ್ದಾರೆ, ಸರ್ ನೀವು ಯಾರು? ಅಲ್ಲ, ನಾನು MLA ಕ್ಯಾಂಡಿಡೇಟು. ಹೌದಾ? ನಮ್ಮ ಲೈಫಲ್ಲಿ MLA ಕ್ಯಾಂಡಿಡೇಟ್ ನಮ್ಮ ಮನೆಗೆ ವೋಟ್ ಕೇಳಲಿಕ್ಕೇನೆ ಬಂದಿಲ್ಲ, ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮನೆಯಲ್ಲಿ ಕೂತು ಗೆಲ್ತಾ ಇದ್ದಿದ್ದೀವರು. ಅದನ್ನು ಬದಲಾಯಿಸಬೇಕಿದ್ದು ಪ್ರಜಾಪ್ರಭುತ್ವ. ಚುನಾವಣೆ ಎನ್ನುವುದು ಪ್ರಜಾಪ್ರಭುತ್ವದ ಹಬ್ಬ. ಈ ಹಬ್ಬದಲ್ಲಿ ಪ್ರತಿ ಮತದಾರರು ಭಾಗವಹಿಸಬೇಕಲ್ಲ. ನಾನು ಯಾವ ಹಳ್ಳಿಗೆ ಹೋದರೂ ಒಂದೇ ಮಾತು, ಇಲ್ಲ ಕರೆಕ್ಟ್ ಟೈಮಿಗೆ ನೀವು ಎಂಟ್ರಿ ಕೊಟ್ಟಿದ್ದೀರಾ, ಈ ಫ್ಯಾಮಿಲಿ ಡೈನೆಸ್ಟಿಯನ್ನು, ಈ ಕುಟುಂಬ ರಾಜಕಾರಣವನ್ನು ಕೊನೆಗೊಳಿಸಲಿಕ್ಕೆ ಇದು ರೈಟ್ ಟೈಮ್. ಒನ್ಸ್ ಅಪಾನ್ ಎ ಟೈಮ್ ಹಾಸನ ವಿಭಾಗದಲ್ಲಿ ಇದೇ ರೀತಿ ಇತ್ತು. ದೇವೇಗೌಡ ಫ್ಯಾಮಿಲಿಯ ಪಾರುಪತ್ಯ ಮೆರಿತಾ ಇತ್ತು. ಅಲ್ಲೂ ಕೂಡ ಫ್ಯಾಮಿಲಿ ಡೈನೆಸ್ಟಿ ತಲೆ ಕೆಳಗಾಗಿದೆ, ಮಕಾಡೆ ಮಲಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಒಂದು ಸ್ಲೋಗನ್ ಕೂಡ ಹರಿದಾಡ್ತಾ ಇದೆ, ನೀವು ಕೇಳಿರ್ಬೋದು, ಅಭಿ ನಹಿ ತೋ ಕಭಿ ನಹಿ. ಇದರ ಅರ್ಥ ಏನು? ಈ ಬಾರಿ ಏನಾದರೂ ಮತ್ತೆ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಬಿಟ್ರೆ ಇವರು ಹಣ್ಣು ಮುದುಕ ಆಗೋವರೆಗೂ ಕೂಡ ಬೇರೆಯವರಿಗೆ ಚಾನ್ಸೇ ಇಲ್ಲ. ಈಗೇನು ಹೇಳ್ತಾ ಇದ್ದಾರೆ, ಯಾರಾದರೂ ಮರಣ ಹೊಂದಿದರೆ ಬೇರೆಯವರಿಗೆ, ಅವ್ರ ಮನೆಯವರಿಗೆ ಕೊಡಬೇಕಂತ. ಸಿಟ್ಟಿಂಗ್ MLAನ ಬಿಟ್ಟು ಬೇರೆಯವರಿಗೆ ಕೊಟ್ಟಿರುವಂಥ ಇತಿಹಾಸ ಇದೆಯಾ ಕಾಂಗ್ರೆಸ್ಸಲ್ಲಿ? ಹಾಗಾಗಿ ನಾವು ಕೂಡ ಈ ದೇಶದ ಟ್ಯಾಕ್ಸ್ ಪೇಯರ್, ನಾವು ಕೂಡ ಈ ದೇಶದ ನಿವಾಸಿಗಳು. ಅಹಿಂದ ವರ್ಗಗಳಿಗೂ ಕೂಡ ಇಲ್ಲಿಯ ರಾಜ್ಯಾಧಿಕಾರ, ವಿಶೇಷವಾಗಿ ಶಾಸನ ಸಭೆಯಲ್ಲಿ ಅವರ ವಿಚಾರವನ್ನು ಮಂಡಿಸಲಿಕ್ಕೆ ಒಂದು ಅವಕಾಶ, ಒಳ್ಳೆಯ ಅವಕಾಶ ಇವತ್ತು ಸಿಕ್ಕಿದೆ. ಇದರಿಂದ ಈ ಬಾರಿ ಅಹಿಂದ ವರ್ಗದ ಮತಗಳು ನನ್ನ ಪರವಾಗಿ ಕನ್ಸಾಲಿಡೇಟ್ ಆಗುತ್ತೆ ಎಂಬಂತ ಭರವಸೆ ಇದೆ. ಅಪ್ಸರ್ ಕೂಡ್ಲಿಪೇಟೆ ಅವರು ಯಾರು, ಎಲ್ಲಿದ್ರು, ಏನ್ ಮಾಡ್ತಿದ್ರು? ಬಹಳ ಒಳ್ಳೆಯ ಪ್ರಶ್ನೆ. ನಾನು ಹಲವಾರು ಮಾಧ್ಯಮಗಳಿಗೆ ಇದರ ಬಗ್ಗೆ ಕೂಲಂಕುಷವಾಗಿ ಹೇಳಿದ್ದೇನೆ. ನಿಮ್ಮ ಮುಖಾಂತರ ದಾವಣಗೆರೆಯ ಮತ್ತು ಕರ್ನಾಟಕದ ಎಲ್ಲ ನಾಗರಿಕರಿಗೂ ತಿಳಿಸೋದು ಅಂದರೆ, ಅಪ್ಸರ್ ಕೊಡ್ಲಿಪೇಟೆ ಒಬ್ಬ ವ್ಯಕ್ತಿಯಲ್ಲ. ಫಸ್ಟ್ ಕ್ಲಿಯರ್ ಮಾಡ್ತೇನೆ, ಅಪ್ಸರ್ ಕೊಡ್ಲಿಪೇಟೆ ಒಂದು ಸಿದ್ಧಾಂತ. ಆ ಸಿದ್ಧಾಂತ ಇವತ್ತಿನಿಂದ ನಾನು ಬರಲಿಲ್ಲ. 2005ರಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ ಅಲ್ಲಿಂದ ನನ್ನ ಹೋರಾಟ ಬದುಕು ಪ್ರಾರಂಭ ಆಗುತ್ತೆ. ಅಲ್ಲಿಂದ ನಂತರ ನಮ್ಮ ಕೊಡಗಿನಲ್ಲಿ ದಿಡ್ಡಳ್ಳಿಯಲ್ಲಿ ಆದಿವಾಸಿಗಳ ಮನೆಗಳ ಮೇಲೆ ಬುಲ್ಡೋಸ್ ಮಾಡಲಾಗ್ತದೆ, 520 ಮನೆಗಳು. ಆ ಸಂದರ್ಭದಲ್ಲಿ 1 ವರ್ಷದ ಸ್ಟ್ರಗಲ್ ಮಾಡಿ ಇದೇ ಅಪ್ಸರ್ ಕೊಡ್ಲಿಪೇಟೆ ಅವರಿಗೆ ಒಂದು ವೆಲ್ ಸೆಟ್ಲ್ಡ್ ಕ್ವಾರ್ಟರ್ಸ್ ಕೊಡಿಸುವವರೆಗೂ ನಾನು ಹಿಂದೆ ಸರಿಲಿಲ್ಲ. ಆ ಹೋರಾಟಕ್ಕೆ ಜಿಗ್ನೇಶ್ ಮೇವಾನಿ ಬಂದಿದ್ದರು, ಸ್ವಾತಂತ್ರ್ಯ ಹೋರಾಟಗಾರರಾದ ದಿವಂಗತ ದೊರೆಸ್ವಾಮಿಯವರಿದ್ದರು, ಗೌರಿ ಲಂಕೇಶ್ ಅವರು ಇದ್ದರು. ಅದರ ನಂತರ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಸಿಗಬೇಕು ಅಂತೇಳಿ ಡಾಕ್ಟರ್ ಸರೋಜಿನಿ ಮಹೇಶ್ ವರದಿ ಜಾರಿಗಾಗಿ ಕನ್ನಡ ಪರ ಸಂಘಟನೆಗಳ ಒಟ್ಟಿಗೆ ಒಕ್ಕೂಟದ ಹೋರಾಟದಲ್ಲಿ ಅರೆಸ್ಟ್ ಆಗಿದ್ದವನು ಅಪ್ಸರ್ ಕೊಡ್ಲಿಪೇಟೆ. ರೈತರ ಚಳುವಳಿಯಲ್ಲಿ ಕೃಷಿ ಕಾಯ್ದೆಗಳನ್ನು, ಕರಾಳ ಕೃಷಿ ಕಾಯ್ದೆ ತಂದಾಗ ಬಡಗಲ್ಪುರ ನಾಗೇಂದ್ರ ಮತ್ತು ಕೋಡಿಹಳ್ಳಿ ಚಂದ್ರಶೇಖರ್ ಎಂಬಂತಹ ರೈತ ಪರ ನಾಯಕರೊಂದಿಗೆ ಪ್ರತಿಭಟನೆ ಮಾಡಿ ಬಂಧನಕ್ಕೊಳಗಾದಂಥವನು ನಾನು. ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಫ್ರೀಡಂ ಪಾರ್ಕಲ್ಲಿ ಏನು ನಡೆದಿತ್ತು, ಅಲ್ಲಿ ಧರಣಿ ಕೂತಂಥವನು ನಾನು. ಇದು ಕೇವಲ ಒಂದು ವರ್ಗದ ಹೋರಾಟ ಅಲ್ಲ, ನಾನು ಹೇಳ್ತಾ ಇರುವಂಥದ್ದು ಯಾರು ನನ್ನ ಸಮುದಾಯದವರು ಅಲ್ಲ. ಅದರ ನಂತರ ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತ ನಡೆದಾಗ ಮೇಡಮ್ 37 ಜೀವಗಳು ಬಲಿಯಾಗಿತ್ತು. ಅಲ್ಲಿಂದ ಹಿಡಿದು ಬೆಂಗಳೂರಿನ ರಾಜ್ಯಪಾಲರ ಕಚೇರಿಯವರೆಗೆ ಹಲವಾರು ಸುತ್ತಿನ ಹೋರಾಟ ಮಾಡಿದವನು ಈ ಅಪ್ಸರ್ ಕೊಡ್ಲಿಪೇಟೆ. ಅದರ ನಂತರ ಏನು ಹಿಜಾಬ್ ಬ್ಯಾನ್ ಇರ್ಬೋದು, ಕರೋನಾ ಇರ್ಬೋದು, ಮತ್ತು ನಿಮ್ಮ NRC CAA ಇರ್ಬೋದು, ಎಲ್ಲ ಸಂದರ್ಭದಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿಯಲ್ಲಿ ಒಬ್ಬ ದಿನೇಶ್ ಕನ್ಯಾಡಿ ಎಂಬ ದಲಿತ ಯುವಕನ ಕೊಲೆ ಆಗುತ್ತೆ. ಆ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಬೆಳ್ತಂಗಡಿಯಿಂದ ಮಂಗಳೂರು ಜಿಲ್ಲಾಧಿಕಾರಿ 48 ಕಿಲೋಮೀಟರ್ ಪಾದಯಾತ್ರೆ ಮಾಡಿದಂಥವನು ಅಪ್ಸರ್ ಕೊಡ್ಲಿಪೇಟೆ. ಅವನು ನನ್ನ ಸಮುದಾಯದವನಲ್ಲ. ನಾನು ಎಲ್ಲ ವರ್ಗದವರಿಗೆ ಯಾವಾಗೆಲ್ಲ ಇಲ್ಲಿ ನಿಮ್ಮ ದಾವಣಗೆರೆಯಲ್ಲಿ
ಹೆಗಡೆ ನಗರದ ಜನರು ನಿರಾಶ್ರಿತರಾಗಿದ್ದಾಗ ಇಲ್ಲಿ ಬಂದು ಪ್ರತಿಭಟನೆ ಮಾಡಿದ್ದೇನೆ. ಅಲ್ಲಿಗೆ ಭೇಟಿ ಕೊಟ್ಟಾಗ ಒಂದು ಹಾವು ಬಂದಿತ್ತು ನನ್ನ ಮುಂದೆ, ಅದನ್ನು ಕೈಯಲ್ಲಿ ಹಿಡಿದು ನಾನು ಶಾಮನೂರು ಶಿವಶಂಕರವರಿಗೆ ನನ್ನ FB ಯಲ್ಲಿ ಲೈವ್ ತೋರಿಸಿದ್ದೆ. ಇಂಥ ಜಾಗದಲ್ಲ ನೀವು ಹಾಕಿರುವಂಥದ್ದು. ಸಣ್ಣ ಸಣ್ಣ ಮಕ್ಕಳಿದ್ರು, ಬಾಣಂತಿ ಮಹಿಳೆಯರಿದ್ರು, ಒಂದು ಕರೆಂಟ್ ಇಲ್ಲ, ಒಂದು ನೀರಿಲ್ಲ. ಇವರ ಪರವಾಗಿ ಹೋರಾಟ ಮಾಡಿದ ನಂತರ 130 ಜನರಿಗೆ ಹಕ್ಕುಪತ್ರ ಕೊಟ್ಟರು. ಮೊನ್ನೆ ನಾನು ಹೋಗಿ ನೋಡಬೇಕಾದ್ರೆ ನಾನು ಹೋದಾಗ 150 ಮನೆಗಳಿತ್ತು, ಈಗ 4 ಮನೆಗಳು ಉಟ್ಕೊಂಡಿದೆ. ಯಾಕಂದ್ರೆ ಇರ್ಲಿಕ್ಕಾಗಲ್ಲ, ಪ್ರಾಣಿಗಳು ಬದುಕಲ್ಲ ಅಂತ ಪರಿಸ್ಥಿತಿಯಲ್ಲಿ ಹಾಕಿದಾರಲ್ಲ. ಆಕ್ಚುಲಿ ನಾನು ಹೋಗಿದ್ದೆ ಅಲ್ಲಿ, ನೀವು ಹೇಳ್ದಂಗೆ 4 ಶೆಡ್ ಇದ್ವು, ಮನೆ ಅಂತ ಕರೆಯಕ್ ಆಗಲ್ಲ, ಟೆಂಟ್ ಇತ್ತು. ಎಲ್ಲಿದ್ದಾರೆ ಅವರೆಲ್ಲ? ಅವರೆಲ್ಲ ನೋಡಿ ಮೇಡಮ್, ಇಲ್ಲಿ ಬಾಡಿಗೆಯ ಮನೆಯೋ ಭೋಗ್ಯದ ಮನೆಯೋ ಮಾಡ್ಕೊಂಡಿದ್ದಾರೆ. ಆ 4 ಜನ ಯಾಕೆ ಹೋಗಿಲ್ಲ ಅಂತ ನಾನು ಕೇಳಿದೆ. ಅವ್ರು ಏನು ಹೇಳಿದ್ರು, ನಮ್ಮ ಹತ್ರ ಒಂದು ಭೋಗ್ಯಕ್ಕೆ ಹೋಗಬೇಕಾದ್ರೆ 1,50,000 ಅಡ್ವಾನ್ಸ್ ಕೇಳ್ತಾರೆ, ಅಷ್ಟು ಹಣ ನಮ್ಮ ಹತ್ರ ಇಲ್ಲ. ಹಾಗಾಗಿ ಏನು ಸಿಕ್ಕಿದ ಜಾಗದಲ್ಲಿ ಗಂಜಿ ಕುಡ್ಕೊಂಡು ಸಾಯೋವರೆಗೆ ಇಲ್ಲಿ ಬದುಕ್ಬಿಡ್ತೀವಿ ಅಂಥೇಳಿ ಆ ತಾಯಿ ಕಣ್ಣೀರು ಸುರಿಸಿ ನನ್ನ ಹತ್ರ ಹೇಳ್ತು. ನಾನು ಹೇಳಿದೆ, ನಾನೀಗ ಓಟ್ ಕೇಳಲಿಕ್ಕೆ ಬಂದಿಲ್ಲಮ್ಮ, 2023ರಲ್ಲೂ ನಿಮ್ಮ ಹಕ್ಕಿಗಾಗಿ ನಾನು ಹೋರಾಟ ಮಾಡಿ ಬಂದಿದ್ದೆ, ಆಗ ನಾನೊಬ್ಬ ಹೋರಾಟಗಾರನಾಗಿ ಬಂದಿದ್ದೆ. ಇವತ್ತು ನನಗೆ ನೀವು ಶಕ್ತಿ ಕೊಟ್ಟರೆ ನಿಮ್ಮ ಪರವಾಗಿ ಶಾಸನ ಸಭೆಯಲ್ಲಿ ನಾನು ಟೇಬಲ್ ಗುಡ್ಡಿ ಮಾತಾಡ್ಬೋದು, ನಿಮಗೆ ಹಕ್ಕು ಕೊಡಿಸ್ಬೋದು ಅಂದಾಗ, ಭಯ तुम्हें बेफिक्र जाओ, आज तक हमारे मुश्किल में जो आको ही उनको हम वोट देती, हमारा वोट तुम्हारे हक में है ಅಷ್ಟು ಭರವಸೆಯನ್ನು ಕೊಟ್ಟರು ಮೇಡಮ್. ಹಾಗಾಗಿ ಅಫ್ಸರ್ ಕೊಡ್ಲಿಪೇಟೆ ಕರುನಾಡ ಮಗ, ಕನ್ನಡಿಗ, ಅಪ್ಪಟ ಕನ್ನಡಿಗ. ಇಡೀ ಕರ್ನಾಟಕವೇ ನನ್ನ ಮನೆ, ದಾವಣಗೆರೆ ನನ್ನ ಹೃದಯದಲ್ಲಿದೆ. ದಾವಣಗೆರೆಯ ಜನರ ಏನೇನು ಸಮಸ್ಯೆ ಇದೆ ಅದನ್ನು ಬಹಳ ಚೆನ್ನಾಗಿ ಅರ್ತಿದ್ದೇನೆ. ಕಳೆದ 8 ವರ್ಷದಿಂದ ದಾವಣಗೆರೆಯ ಜಿಲ್ಲಾ ಉಸ್ತುವಾರಿಯಾಗಿ ನಾನು ಹಲವಾರು ಹೋರಾಟದಲ್ಲಿ ಭಾಗವಹಿಸಿದ್ದೇನೆ. ಚರ್ಚ್ಗಳ ಮೇಲೆ ಅಟ್ಯಾಕ್ ಆದಾಗ ಇದೇ ದಾವಣಗೆರೆಯ ಸರ್ಕಲ್ನಲ್ಲಿ ನಾನು ಪ್ರತಿಭಟನೆ ಮಾಡಿದ್ದೆ, ನಾನು ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ದೆ. ಎಲ್ಲ ವರ್ಗದ ಜನರಿಗೂ ನಾನು ಹೋರಾಟ ಮಾಡಿದ್ದೇನೆ. ಹಾಗಾಗಿ ನನ್ನ ಪರವಾಗಿ ಇವತ್ತು 20 ಜನ ದಲಿತ ನಾಯಕರುಗಳು, ಒಳ ಮೀಸಲಾತಿ ಹೋರಾಟಗಾರರು ವಿಲೇಜಿಗೆ ಹೋಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ನೀವು ಕವರ್ ಮಾಡ್ಕೊಳ್ಬೋದು. ಒಂದೇ ಒಂದು ಟೀ ನನ್ನಿಂದ ಕುಡಿತಾ ಇಲ್ಲ. ಯಾಕಂದರೆ ಅವರ ಒಡನಾಡಿ ನಾನು, ಅವರ ಅಣ್ತಮ್ಮ. ಅವರಿಗೆ ಬೇಕಾದಾಗ 4 ಕೇಸ್ ಹಾಕಿಸ್ಕೊಂಡಿದ್ದೀನಿ ನಾನು. ಬೆಳಗಾವಿಗೆ, ಉಡುಪಿಯಿಂದ ಬೆಳಗಾವಿಗೆ ಪಾದಯಾತ್ರೆ ಮಾಡಿದ್ದೀನಿ ನಾನು, ಒಳ ಮೀಸಲಾತಿ ಮತ್ತು 2B ರಿಸರ್ವೇಷನ್ ರಿಸ್ಟೋರಿಗೆ ಬೇಕಾಗಿ. ಹಾಗಾಗಿ ಎಲ್ಲ ವರ್ಗದವರು ನನ್ನ ಹೋರಾಟವನ್ನು ಗಮನಿಸಿದ್ದಾರೆ. ಇದರಲ್ಲಿ ಹೊರಗೆಯವರು ಒಳಗಡೆಯವರು ಇದ್ಯಾವುದು ಪ್ರಶ್ನೆ ಇಲ್ಲ. ರಾಹುಲ್ ಗಾಂಧಿ ಅಮೇಥಿಯಿಂದ ಬಂದು ಎಲ್ಲೋ ವಯನಾಡಿಗೆ, ಅವರಿಗೆ ಮಲಯಾಳಂನ ಒಂದು ಅಕ್ಷರವೂ ಬರಲ್ಲ. ಅಫ್ಸರ್ ಕೊಡ್ಲಿಪೇಟೆ ಹಾಗಲ್ಲ, ಕರ್ನಾಟಕದ ಕನ್ನಡಿಗ, ಅಪ್ಪಟ ಕನ್ನಡಿಗ, ನಿಮ್ಮ ಮನೆಯ ಮಗ. ಹಾಗಾಗಿ ಇಲ್ಲಿಯ ಸಮಸ್ಯೆಯನ್ನು ಸಮರ್ಥವಾಗಿ ನಾನು ವಿಧಾನಸಭೆಯಲ್ಲಿ ಪ್ರತಿನಿಧಿಸುವಂತಹ ಒಂದು ಶಕ್ತಿ ನನಗಿದೆ, ಆ ವಿದ್ಯೆ ನನಗಿದೆ. ಅಂತಹ ಒಂದು ಇದು ನಾನು ಕಲ್ತಿದ್ದೇನೆ ಈ ಸಮಾಜದಿಂದ. ಓಕೆ, ಸೊ ನಾನು ಮತ್ತೊಂದು ಪ್ರಶ್ನೆ ಕೇಳಲೇಬೇಕು. ಇಲ್ಲಿ 80,000ಕ್ಕೂ ಅಧಿಕ ಮುಸ್ಲಿಂ ಮತದಾರರು ಇದ್ದಾರೆ, ಅಲ್ಪಸಂಖ್ಯಾತ ಮತದಾರರಿದ್ದಾರೆ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು. ಸೊ ಈಗ ಒಂದು ಸ್ವಲ್ಪ ಏನು ಅಸಮಾಧಾನ ಇತ್ತು, ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂಥದ್ದು. ಆ ಓಟ್ ಡಿವೈಡ್ ಮಾಡೋದಕ್ಕೆ ನೀವು ಎಲೆಕ್ಷನ್ ನಿಂತಿದ್ದೀರಾ ಅನ್ನೋ ಮಾತು, ಆರೋಪ ನಿಮ್ಮ ಮೇಲಿದೆ. ಏನಂತೀರಿ ಇದಕ್ಕೆ? ಅದಕ್ಕೆ ಒಂದೇ ನಾನು ಉತ್ತರ ಕೊಡ್ತೇನೆ. 2 ದಿನದ ಮುಂಚೆ ಅಫ್ಸರ್ ಕೊಡ್ಲಿಪೇಟೆ ವಿಧಾನಸಭೆಗೆ ಹೋದರೆ ಅದು ಕೇವಲ ಒಬ್ಬ ವ್ಯಕ್ತಿ ಹೋಗುವಂಥದ್ದಲ್ಲ, ನಮ್ಮೆಲ್ಲರ ಪ್ರತಿನಿಧಿಯಾಗಿ ಹೋಗ್ತಾರೆ ಎಂಬ ಕಾರಣಕ್ಕೆ ಪರ್ವೇಜ್ ಎಂಬುವಂಥ ನನ್ನ ಸಹೋದರ, ಯಾರು ಕ್ಯಾಂಡಿಡೇಟ್ ಇಂಡಿಪೆಂಡೆಂಟ್ ಆಗಿ ನಾಮಿನೇಷನ್ ಫೈಲ್ ಮಾಡಿದರು, ಅವರು ಅವರ ಕ್ಯಾಂಪೇನನ್ನು ಸ್ಟಾಪ್ ಮಾಡಿ ನನ್ನ ಪರವಾಗಿ ಕ್ಯಾಂಪೇನನ್ನು ನಡೆಸ್ತಾ ಇದ್ದಾರೆ. ನಾನು ಅವರ ಏನಿದೆ ನಿರೀಕ್ಷೆಗಳಿದೆವಲ್ಲ, ಆ ನಿರೀಕ್ಷೆಯನ್ನು ನಾನು ಪೂರ್ತಿಗೊಳಿಸ್ತೇನೆ. ಇನ್ನೂ 2 ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನನಗೆ ಬೆಂಬಲವಾಗಿದ್ದಾರೆ. ಅವರ ಹೆಸರು ಈಗ ಹೇಳಲ್ಲ ನಾನು, ಇನ್ನೊಂದು 2-3 ಡೇಸ್ ಹೋಗಲಿ, ಇನ್ನೂ ತಿಳಿಯಾಗುತ್ತೆ ವಾತಾವರಣ. ಯಾರೇ ಫೀಲ್ಡಲ್ಲಿ ಇದ್ದರೂ ಕೂಡ ಅವರೆಲ್ಲರದ್ದು ಒಂದು ಇದ್ದಿದ್ದೇನೆಂದರೆ, ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ವಲ್ಲ ಎಂಬಂಥ ಒಂದು ಸಿಟ್ಟಿತ್ತು. ಈಗ ಕಾಂಗ್ರೆಸ್ಸಿಗೆ ಸೋಲಿಸುವಂಥ ಶಕ್ತಿ ಯಾರಿಗಿದೆ ಅಂಥೇಳಿ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೀವು ನೋಡಿದ ಹಾಗೆ ಕಾಂಗ್ರೆಸ್ಸಿಗೆ ಸೋಲಿಸುವಂಥ ಶಕ್ತಿ ಇರುವಂಥದ್ದು SDP-ಗೆ. ಇದು ನನ್ನ ಮಾತಲ್ಲ, ಫೀಲ್ಡ್ನ ಮಾತು. ಜನರು ಅಷ್ಟು ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಸ್ವಾಗತಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಇತರ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರು ಕೂಡ ನಾಳೆ ನಾಡಿದ್ರಲ್ಲಿ ನನಗೆ ಬೆಂಬಲ ಕೊಡಬಹುದು ಎಂಬ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಮತ್ತು ಅಫ್ಸರ್ ಕೊಡ್ಲಿಪೇಟೆ ಕೊನೆಯದಾಗಿ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ಳುವಂಥದ್ದು, ನಾನು ಈ ರಾಜಕಾರಣದಲ್ಲಿ ದುಡ್ಡು ಮಾಡಲಿಕ್ಕೆ ಬರಲಿಲ್ಲ, ನಾನು ಅಂತಸ್ತು ಮಾಡಲಿಕ್ಕೆ ಬರಲಿಲ್ಲ. ನಾನು ಒಬ್ಬ ಹುಟ್ಟು ಹೋರಾಟಗಾರ. ಕಳೆದ 25 ವರ್ಷದಿಂದ ನಾನು ಈ ಸಮುದಾಯಕ್ಕಾಗಿ ಹೋರಾಟ ಮಾಡಿದ್ದೇನೆ. ಕರೋನಾ ಎಂಬಂಥ ಸಂದರ್ಭದಲ್ಲಿ ನಾನು ಸ್ವತಃ PP ಕಿಟ್ ಹಾಕ್ಕೊಂಡು, ನನ್ನ ಸಮುದಾಯ ಅಲ್ಲ, ಯಾರದೇ ಬಾಡಿಯಾಗಿರಲಿ ಅದರ ಬರಿಯಲ್ ವರ್ಕ್. ಒಬ್ಬ ಮನುಷ್ಯ ಜೀವಂತವಾಗಿದ್ದಾಗ ಬೇರೆ ವಿಚಾರ, ಸತ್ತಾಗ ಅವನಿಗೆ ಒಂದು ಗೌರವಯುತವಾದಂತಹ ಒಂದು ಅಂತ್ಯಕ್ರಿಯೆ ನಡೆಸುವಂಥದ್ದು ನಮ್ಮ ಕರ್ತವ್ಯ ಮನುಷ್ಯನಾಗಿ.
10,000 ಬಾಡಿಗಳ ಬರಿಯರ್ ವರ್ಕ್ ನಮ್ಮ ಕಾರ್ಯಕರ್ತರು ಕರ್ನಾಟಕದಲ್ಲಿ ಮಾಡಿದ್ದಾರೆ ಮೇಡಮ್. ಅದರಲ್ಲಿ ಹಿಂದೂ ನೋಡಲಿಲ್ಲ, ಮುಸ್ಲಿಂ ನೋಡಲಿಲ್ಲ, ಕ್ರಿಶ್ಚಿಯನ್ ನೋಡಲಿಲ್ಲ. ಅಂತಹ ಸೇವೆಯಲ್ಲಿರುವಂತಹ ಹೋರಾಟಗಾರನಾದ ಕಾರಣ ನಾನು ಒಂದು ವೇಳೆ ವಿಧಾನಸಭೆಗೆ ಹೋದರೆ ನಿಮ್ಮ ವಾಹಿನಿಯ ಮುಖಾಂತರ ಈ ಮಾತನ್ನು ಬರೆದಿಟ್ಕೊಳ್ಳಿ, ಒಂದೇ ₹1 ಭ್ರಷ್ಟಾಚಾರ ನಾನು ಮಾಡಲ್ಲ. ಇದು ನನ್ನ ನಾಲಿಗೆ, ಸತ್ತರೆ ಫಸ್ಟ್ ನಾಲಿಗೆ ಹೋಗುವಂಥದ್ದು. ನನಗೆ ಬೇಕಾಗಿರೋದು ನನ್ನ ಈ ಮಕ್ಕಳ ಭವಿಷ್ಯ ಮೇಡಮ್. ಪ್ರತಿ ಮನೆಯಲ್ಲೂ ಇವತ್ತು ಬಡತನ ಕಿತ್ತು ತಿಂತಾ ಇದೆ. ಒಂದೊಂದು ಮನೆಯಲ್ಲಿ ಒಬ್ಬ ಡಾಕ್ಟರ್, ಒಬ್ಬ ಇಂಜಿನಿಯರ್, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಆ ಮನೆ ಆರ್ಥಿಕ ಮಟ್ಟ ಸುಧಾರಿಸುತ್ತೆ, ಆರೋಗ್ಯ ಮಟ್ಟ ಸುಧಾರಿಸುತ್ತೆ. ಇದು ನನ್ನ ಕನಸು, ಇದು ನನ್ನ ಬದ್ಧತೆ. ಕನಸಲ್ಲ, ನಾನು ಈ ಸಮಾಜಕ್ಕಾಗಿ ನನ್ನ ಇಡೀ ಜೀವನವನ್ನು ಮೀಸಲಿಟ್ಟಿದ್ದೇನೆ. ನಾನು ಮನೆಯಲ್ಲಿ ಬಹಳ ಕಡಿಮೆ ಟೈಮ್ ಕೊಡುವಂಥದ್ದು. ಹಾಗಾಗಿ ಈ ಅಫ್ಸರ್ ಕೊಡ್ಲಿಪೇಟೆ ನಿಮ್ಮ ಮನೆಯ ಮಗ. ನೀವು ನಮ್ಮನ್ನು ಬೆಂಬಲಿಸಿದರೆ ಅನ್ನದಾನ ಮತ್ತು ರಕ್ತದಾನಕ್ಕಿಂತ ಶ್ರೇಷ್ಠವಾದ ದಾನ ಮತದಾನ. ಇದನ್ನು ದಾನ ಮಾಡಿ ನಿಮ್ಮ ಋಣವನ್ನು ನಾನು ತೀರಿಸ್ತೇನೆ ಅಂತೇಳಿ ನಿಮ್ಮ ವಾಹಿನಿ ಮುಖಾಂತರ ಈ ಕ್ಷೇತ್ರದ ಮತದಾರರಿಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಎಷ್ಟು ಓಟ್ಗಳ ಅಂತರದಿಂದ ನೀವು ಗೆಲ್ಲೋ ಸಾಧ್ಯತೆ ಇದೆ ಅಥವಾ ಎಷ್ಟು ಓಟ್ ತಗೊಳ್ತೀರಾ? ಇದು ಬೇರೆ ಯಾವುದಾದ್ರೂ ಯೂಟ್ಯೂಬರ್ಸ್ ಆಗಿದ್ರೆ ನಾನು ಹೇಳ್ತಾ ಇದ್ದೆ. ನಾನು ನಿಮ್ಮ ಹತ್ರ ಹೇಳೋದಿಲ್ಲ, ಯಾಕಂದರೆ ನೀವು ಗ್ರೌಂಡಲ್ಲಿ ಇದ್ದೀರಾ. ಈಗ ಗೆಲುವಿನ ಅಂತರ ಹೇಳುವಂಥ ಟೈಮ್ ಆಗಲಿಲ್ಲ. ಇನ್ನೊಂದು 2-3 ಡೇಸ್ ಮತ್ತೆ ನಾವು ಮೀಟ್ ಆಗುವ. ನಾನು ಅದು ಕೂಡ ಹೇಳ್ಬೋದು ಸ್ಟ್ಯಾಟಿಸ್ಟಿಕ್ಸ್, ಯಾಕಂದರೆ ಬೂತ್ ಮ್ಯಾನೇಜ್ಮೆಂಟು ನಾನು ಕರ್ನಾಟಕದ ಪಕ್ಷದ ರಾಜ್ಯ ಚುನಾವಣಾ ಉಸ್ತುವಾರಿ ಕೂಡ ಆಗಿದ್ದೇನೆ. ಈ ಕ್ಯಾಂಪೇನು ಮತ್ತು ಟಾಟಾ ಬಾಯ್ ಬಾಯ್ ಹಾಯ್ ಸಿ ಯು ಪ್ರೋಗ್ರಾಮ್ ಸ್ಪೀಚ್ ಇದೆಲ್ಲ ಒಂದು ಪಾರ್ಟ್ ಆದರೆ ಇನ್ನೊಂದು ಪಾರ್ಟ್ ಏನಂದರೆ ಬೂತ್ ಮ್ಯಾನೇಜ್ಮೆಂಟ್ ಇದೆ. ಹಾಗಾಗಿ ಅಲ್ಲಿ ನೋಡಿದ್ರೆ ಉಳ್ಳವರಿದ್ದಾರೆ, CM ಬರ್ತಾರೆ, DCM ಬರ್ತಾರೆ, ಮಳೆ ಬಂದರೂ ಕೂಡ ಕೊಡೆ ಹಿಡ್ಕೊಂಡು ಹೋಗಿ ಪ್ರಚಾರ ಮಾಡ್ತಾರೆ. ಎಲೆಕ್ಷನ್ ಸಂದರ್ಭದಲ್ಲಿ ಅಸ್ಸಲಾಮು ಅಲೈಕುಮ್ ಅಂತ ಹೇಳ್ತಾರೆ. ಇದೆಲ್ಲ ವೋಟರ್ಸ್ ಮೇಲೆ ಎಫೆಕ್ಟ್ ಆಗಲ್ಲ ಅಂತ ಅನ್ಸುತ್ತಾ ನಿಮಗೆ? ವೋಟರ್ಸ್ ಅಟ್ರಾಕ್ಟ್ ಆಗೇ ಆಗ್ತಾರಲ್ವಾ? ನೋಡಿ ಮೇಡಮ್, ಇದು 2026. ಇವತ್ತು ಚಾಟ್ GPT ಔಟ್ಡೇಟೆಡ್ ಆಗ್ತಾ ಇದೆ, AI ಬರ್ತಾ ಇದೆ. ಹಳೆಯ ಕಾಲ ಹೋಗಿದೆ. ಇವತ್ತು ಎಲ್ಲರ ಮನೆಯಲ್ಲೂ ಸ್ಮಾರ್ಟ್ ಫೋನ್ಸ್ ಇದೆ. ಯಾರು ಬಂದು ಗೋಸುಂಬೆತನದ ಭರವಸೆಗಳು ರಾಜಕಾರಣಿಗಳ ಮಾತುಗಳಿಗೆ ಮರಳಾಗೋದಿಲ್ಲ ಅಂತ ನನ್ನ ಭರವಸೆ. ಈ ಕ್ಷೇತ್ರದ ಜನರು ಇವತ್ತು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಏನಿದೆ, ಅಫ್ಸರ್ ಕೊಡ್ಲಿಪೇಟೆ ಸಾಮಾನ್ಯ ಮನುಷ್ಯ, ಒಂದು ಬಡ ರೈತ ಕುಟುಂಬದಿಂದ ಬಂದಂಥವನು. ನನ್ನ ಹತ್ರ ನಿಮಗೆ ಬೇರೆ ಯಾವುದೇ ಸುಳ್ಳು ಆಶ್ವಾಸನೆ ಕೊಡಲಿಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ನಾನೊಬ್ಬ ಪ್ರಾಮಾಣಿಕ ಒಂದು ಅಭ್ಯರ್ಥಿಯಾದ ಕಾರಣಕ್ಕೆ ಈ ಮಾತುಗಳಿಗೆ ಮರಳಾಗೋಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ನನಗೆ ಬಹಳ ಖುಷಿ ಆಗ್ತಾ ಇರೋದೇನೆಂದರೆ ಮೇಡಮ್, ಇದುವರೆಗೆ ದಾವಣಗೆರೆ ದಕ್ಷಿಣದ ಇತಿಹಾಸ ತೆಗೆದು ನೋಡಿ, ಒಬ್ಬ SDPI ಅಭ್ಯರ್ಥಿಯನ್ನು ಸೋಲಿಸಲಿಕ್ಕೆ ಇಡೀ ಮಂತ್ರಿ ಮಂಡಲ ಒಂದು ಠಿಕಾನೆ ಹೂಡಿರುವಂಥದ್ದು ನಾನಂತೂ ನೋಡಲಿಲ್ಲ. ಇದು SDPIಯ ಜನಪ್ರಿಯತೆ, SDPIಗೆ ಜನರು ಕೊಡ್ತಾ ಇರುವಂಥ ಪ್ರೀತಿ. ನಾನು ಈಗಾಗಲೇ ಗೆದ್ದಾಗಿದೆ. ಇಲ್ಲಿ ಜನರ ಹೃದಯವನ್ನು ಗೆದ್ದಿದ್ದೀನಿ ಮೇಡಮ್. ನಾನು ಆ ಎಲೆಕ್ಷನ್ ರಿಸಲ್ಟ್ ಏನೇ ಆಗಲಿ, ಆ ಭಗವಂತ ಏನು ರಿಸಲ್ಟ್ ಕೊಟ್ಟರು ನಾನು ಈ ಫೀಲ್ಡಲ್ಲಿ ಇದ್ದೇ ಇರ್ತೇನೆ. ಒಂದು ವೇಳೆ ಈ ಜನರು ಕೊಟ್ಟಿರುವಂಥ ಪ್ರೀತಿ ಉಂಟಲ್ಲ, ಅದಕ್ಕೆ ನಾನು ಚಿರಋಣಿಯಾಗಿರ್ತೇನೆ ಎಂಬಂತಹ ಭರವಸೆಯನ್ನು ನಾನು ಕೊಡ್ತೇನೆ. ಅಫ್ಸರ್ ಅವರೇ, ನನ್ನ ಕೊನೆಯ ಪ್ರಶ್ನೆ, ನೀವು ಕೂಡ ಪ್ರಚಾರಕ್ಕೆ ಹೋಗಬೇಕಾಗಿದೆ. ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವೇನು ಗಮನಿಸ್ತಾ ಇದ್ದೀವಿ, ಕಾಮೆಂಟ್ಸ್ಗಳನ್ನು, ಲೈಕ್ಸ್ಗಳನ್ನು, ಶೇರ್ಸ್ಗಳನ್ನು ಆಗಿರಬಹುದು, ಅಥವಾ ನೀವು ರ್ಯಾಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಜನರ ಬೆಂಬಲ ಆಗಿರಬಹುದು. ಸೊ ಇದೆಲ್ಲ ಓಟಾಗಿ ಕನ್ವರ್ಟ್ ಆಗುತ್ತಾ? ನೋಡಿ ಮೇಡಮ್, ನಂದು FBಯಲ್ಲಿ 30K ಫಾಲೋವರ್ಸ್ ಇದ್ದಾರೆ. ಟ್ವಿಟರ್ ಹ್ಯಾಂಡಲ್ನಲ್ಲಿ 25K ಫಾಲೋವರ್ಸ್ ಇದ್ದಾರೆ. ಇನ್ಸ್ಟಾದಲ್ಲಿ ಇನ್ನೂ ಎಷ್ಟು ಇದ್ದಾರೆ. ನಾನು ಅದೆಲ್ಲ ಮತ ಆಗುತ್ತೆ ಅಂತ ನಾನು ಭಾವಿಸಿಲ್ಲ. ಯಾಕಂದರೆ ನನ್ನ FB, ಇನ್ಸ್ಟಾ ಮತ್ತು ಟ್ವಿಟರಲ್ಲಿ, ಎಕ್ಸಲ್ಲಿ ಗಲ್ಫಲ್ಲಿದ್ದವರು ಆಗಿರ್ತಾರೆ, ಅಮೇರಿಕಾದಿದ್ದವರು ಆಗಿರ್ತಾರೆ. ನನ್ನ ಫ್ರೆಂಡ್ ಒಬ್ಬ ಇಂಗ್ಲೆಂಡಲ್ಲಿದ್ದಾನೆ, ಅವನು ಫ್ರೆಂಡೇ. ಆದರೆ ಈಗ ನಾನು ಭಾವಿಸ್ತಾ ಇರುವಂಥದ್ದು, ಇಲ್ಲಿರುವಂಥ ಮತದಾರರಿದ್ದಾರಲ್ಲ, ನಾನು ನಿದ್ರೆನೂ ಕಡಿಮೆ ಮಾಡ್ತಾ ಇದ್ದೀನಿ ಮೇಡಮ್. ನಾನು ಪ್ರತಿಯೊಬ್ಬರಿಗೆ 1 to 1 ಮೀಟ್ ಆಗ್ತಾ ಇದ್ದೇನೆ. ಯಾಕಂದರೆ ನನ್ನ ಹತ್ರ ಯಾರ್ದು ತಲೆ ಹೊಡೆದಿರುವಂಥ ಹಣ ಇಲ್ಲ, ಹಣ ಹಂಚಲಿಕ್ಕೆ. ನಾನು ನನ್ನ ಬಾಯಿಯಲ್ಲಿರುವಂಥ ಸತ್ಯ ಏನಿದೆ ಅದನ್ನು ಹಂಚ್ತಾ ಇದ್ದೇನೆ. ಮೌತ್ ಟು ಮೌತ್ ಕ್ಯಾಂಪೇನ್ ಮಾಡ್ತಾ ಇದ್ದೇನೆ ಮೇಡಮ್. ನಾನು ಎಲ್ಲಿ ಹೋದರೂ ಕೂಡ ಜನರು ಪ್ರೀತಿ ವಿಶ್ವಾಸದಿಂದ ಸ್ವೀಕರಿಸ್ತಾ ಇದ್ದಾರೆ. ಹಾಗಾಗಿ ನನಗೆ ಈ ಬೇರೆ ಪಕ್ಷದ ಹಾಗೆ ಪೇಡ್ ಏನು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನನ್ನ ಫಾಲೋವರ್ಸೇ ಇದ್ದಾರೆ. ಒಂದೊಂದು ಶೇರ್ ಮಾಡಿದರೂ ಎಷ್ಟೋ ಲ್ಯಾಕ್ಸ್ ಹೋಗುತ್ತೆ, ಎಷ್ಟೋ ಬಿಲಿಯನ್ ಹೋಗುತ್ತದು. ಹಾಗಾಗಿ ಅದು ಬೇರೆಯೇ ವಿಚಾರ. ನಾನು ಜನರ ಮನಸ್ಸಿನಲ್ಲಿದ್ದೇನೆ. ನಾನು ಒಬ್ಬ ಕಾಮನ್ ಮ್ಯಾನ್, ಜನರ ಮನೆಗೆ ಹೋಗ್ತಾ ಇದ್ದೇನೆ. ನಾನು ಒಂದು ವಿಚಾರವನ್ನು ಹೇಳ್ತೇನೆ, ಇದನ್ನು ಹೇಳಬೇಕೋ ಬೇಡೋ ನನಗೆ ಗೊತ್ತಿಲ್ಲ. ನನ್ನ ಒಬ್ಬ ಸಹೋದರಿ, ನನಗೆ ಎಷ್ಟು ಒಂದು ಕಣ್ಣಲ್ಲಿ ನೀರು ಬರುತ್ತೆ. ನನಗೆ ಬೇಕಾಗಿ ಉಪವಾಸ ಹಿಡಿದಿದ್ದಾಳೆ. ನನಗೆ ಬೇಕಾಗಿ, ನನಗಂದರೆ ಅಫ್ಸರ್ ಕೊಡ್ಲಿಪೇಟೆಗಲ್ಲ, ಈ ಹಸಿವು ಮುಕ್ತ ಭಯಮುಕ್ತ ಸಿದ್ಧಾಂತ ಗೆಲ್ಲಬೇಕು, ಇದು ನಮ್ಮ ಸ್ವಾಭಿಮಾನದ ಚುನಾವಣೆ ಅಂಥೇಳಿ ಒಂದು ಇಡೀ ದಿನ ಉಪವಾಸ ಇಟ್ಟು ಪ್ರಾರ್ಥನೆ ಮಾಡಿದ್ದಾಳೆ. ನಾನು ಕ್ಯಾಂಪೇನಿಗೆ ಹೋದಾಗ ಹೇಳ್ತಾ ಇರುವಂಥದ್ದು, ಇದನ್ನು ನಾನು ಮರೀಲಿಕ್ಕಾಗುತ್ತಾ ಮೇಡಮ್? ಈ ಋಣವನ್ನು ಈ ಜನ್ಮದಲ್ಲೂ ನಾನು ತೀರಿಸ್ಲಿಕ್ಕಾಗಲ್ಲ. ಅದಕ್ಕೆ ಪ್ರತಿಫಲ ಆ ಭಗವಂತನೇ ಕೊಡಬೇಕು. ಆದರೆ ಅವರ ಭರವಸೆಯನ್ನು ಈ ಅಫ್ಸರ್ ಕೊಡ್ಲಿಪೇಟೆ ಉಳಿಸ್ಕೊಳ್ತಾನೆ. ನನ್ನ ಇದೇ ದಾವಣಗೆರೆಯಲ್ಲಿ ಒಬ್ಬ ಪಕ್ಷದ ಬಾರ್ನಲ್ಲಿ ಗಲಾಟೆ ಮಾಡಿಕೊಂಡು, ಬಾರ್ ಗರ್ಲ್ ಜೊತೆ ಜಗಳ ಮಾಡಿಕೊಂಡು
ಮಾಡಿಕೊಂಡು ಜೈಲಿಗೆ ಹೋದಂಥವ್ನು ಬಂದು ಹೇಳ್ತಾನೆ ಗಡ್ಡ ಟೋಪಿ ಇಟ್ಟವರೆಲ್ಲ ಎಲ್ಲರೂ ಮುಸಲ್ಮಾನರಲ್ಲ ಅಂಥೇಳಿ ಈ ಅಫ್ಸರ್ ಕೋಟ್ಲಿಪೇಟೆ ಉಕಾಟ ಗಡ್ಡ ಇಟ್ಟಿದ್ದಾನೆ, ಟೋಪಿಯೂ ಇಟ್ಟಿದ್ದಾನೆ. ಈ ಗಡ್ಡ ಮತ್ತು ಟೋಪಿ ಇಟ್ಟಂದ ಈ ಅಫ್ಸರ್ ಕೊಡ್ಲಿಪೇಟೆ ನಾಳೆ ವಿಧಾನಸಭೆಗೆ ಹೋದರೆ ಎಲ್ಲ ಜನರಿಗೂ ನಾನು ನ್ಯಾಯವನ್ನು ಕೊಡ್ತೇನೆ ಎಂಬಂಥ ಸಂದೇಶವನ್ನು ನೀಡ್ತಾ ಇದ್ದೇನೆ. ಈ ಗಡ್ಡ ಟೋಪಿ ಇದೆಯಲ್ಲ, ಇದು ನನ್ನ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸುನ್ನತ್. ಇದರ ಬಗ್ಗೆ ಯಾರಾದರೂ ಮಾತಾಡಿದರೆ ಯಾರು ಮುಸಲ್ಮಾನರು ಸಹಿಸೋದಿಲ್ಲ. ಬೇರೆ ಏನಾದರೂ ನೀವು ಆರೋಪ ಮಾಡಿ ಅದನ್ನು ರಾಜಕೀಯವಾಗಿ ಎದುರಿಸ್ತೇವೆ, ಆದರೆ ಗಡ್ಡ ಟೋಪಿ ಬಗ್ಗೆ ಮಾತಾಡ್ತಿರಲ್ಲ, ನಿಮಗೆ ಮನಸ್ಸಾದರೂ ಹೇಗೆ ಬರುತ್ತೆ? ಇದಕ್ಕೆ ಉತ್ತರ ಬ್ಯಾಲೆಟ್ ಮುಖಾಂತರ ದಕ್ಷಿಣದ ಜನರು ಕೊಡ್ತಾರೆ ಎಂಬಂಥ ಸಂದೇಶವನ್ನು ನೀಡ್ತಾ ಇದ್ದೇನೆ. ಓಕೆ ಅಪ್ಸರ್ ಅವರೇ, ಆಲ್ ದ ವೆರಿ ಬೆಸ್ಟ್. ಆ್ಯಕ್ಚುಲಿ ಈ ಚುನಾವಣೆಯಲ್ಲಿ ಈ ಚುನಾವಣೆಯ ರಿಸಲ್ಟ್ ನೋಡಿದ ನಂತರ ಕರ್ನಾಟಕದ ಇತಿಹಾಸದಲ್ಲಿ ಅಲ್ಪಸಂಖ್ಯಾತ ಮತದಾರರಿಗೆ ಆಪ್ಷನ್ನೇ ಇರಲಿಲ್ವಾ ಕಾಂಗ್ರೆಸ್ ಬಿಟ್ಟು, ಅಥವಾ ಆಪ್ಷನ್ ಇದೆ ಅನ್ನುವಂತಹ ಒಂದು ಹೋಪ್ಸ್ ಏನಾದರೂ ಮೂಡುತ್ತಾ ಅನ್ನೋದು ಚುನಾವಣಾ ರಿಸಲ್ಟ್ ಮೇಲೆ ನಿರ್ಧಾರ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್, ಒಳ್ಳೆಯದಾಗಲಿ ನಿಮಗೆ. ವೆಲ್, ಇದು ಅಫ್ಸರ್ ಕೂಡ್ಲಿಪೇಟೆ ಅವರ ಮಾತಾಗಿತ್ತು. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ತುಂಬ ಜನ ಇದ್ರೂ ಕೂಡ SDPI ಕ್ಯಾಂಡಿಡೇಟ್ ತುಂಬ ಶಕ್ತಿವಂತರು, ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಾಗೆ ಅವರಿಗೆ ಸಾಕಷ್ಟು ಜನ ರೆಸ್ಪಾಂಡ್ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಅದನ್ನು ನಾವು ಬೇರೆ ಬೇರೆ ವಾಹಿನಿಗಳಲ್ಲಿ ಗಮನಿಸ್ತಾ ಇದ್ದೀವಿ ಕೂಡ. ಆದರೆ ಇದು ಓಟ್ ಆಗಿ ಎಷ್ಟರ ಮಟ್ಟಿಗೆ ಕನ್ವರ್ಟ್ ಆಗುತ್ತೆ ಅನ್ನೋದನ್ನು ಮುಂಬರುವಂತಹ ದಿನದಲ್ಲಿ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಸಭೆ ವಿತ್ ಸಭಾ, ದಾವಣಗೆರೆ ದಕ್ಷಿಣ.